ಎಲ್ರಿಗೂ ನಮಸ್ತೆ. ಇದು ಪ್ರಭಾ ಮೈಸೂರು ಸುವಿದ್ಯಾ ಫೌಂಡೇಶನಿಂದ. ಈ ವಿಡಿಯೋದಲ್ಲಿ ನಾನು ಶಿಕ್ಷಕರು ಟ್ಯಾಬ್ ಮೇಲೆ ಮಕ್ಕಳ ಪ್ರಗತಿನ ಹೇಗೆ ನೋಡ್ಕೋಬೋದು ಅಂತ ತೋರಿಸ್ತೀನಿ. ಇದು ನಿಮ್ಮಲ್ಲಿ ಕೆಲವರಿಗೆ ಈಗಾಗಲೇ ತಿಳಿದಿದೆ, ಆದ್ರೂ ಒಂದು ಸಲ ನೋಡಿಕೊಂಡ್ರೆ ಈ ಹೊಸ ತಂತ್ರಾಂಶದಲ್ಲಿ ಇತ್ತೀಚೆಗೆ ಏನಾರ ಬದಲಾವಣೆ ಆಗಿದ್ದರೆ ನಿಮಗೆ ತಿಳಿಯುತ್ತೆ. ಮೊದಲಿಗೆ 4ನೇ ಕ್ಲಾಸಿಂದ ಒಂದು ಮಗುದು ಪ್ರೋಗ್ರೆಸ್ ಹೇಗೆ ನೋಡೋದು ಅಂತ ತೋರಿಸ್ತೀನಿ. ನಿಮಗೆ ತಿಳಿದಿರೋ ಹಾಗೆ 3 ಮತ್ತು 4ನೇ ತರಗತಿ ಮಕ್ಕಳಿಗೆ ಶೈಕ್ಷಣಿಕ ಆಟಗಳು ಮಾತ್ರ ಇರೋದು, ಪಠ್ಯ ವಿಷಯ ಇಲ್ಲದೆ ಇರೋದ್ರಿಂದ ಅವರು ವರ್ಷ ಪೂರ್ತಿ ಶೈಕ್ಷಣಿಕ ಆಟಗಳನ್ನೇ ಆಡ್ತಾರೆ. ಈ ಮಗು ಯಶು ಅಂತ ಬಂದಿದೆ, ಅದರ ಹೆಸರನ್ನು ಮುಟ್ತೀನಿ, ನಾನು ಸುಮ್ಮನೆ ಟಚ್ ಮಾಡ್ತೀನಿ, ಲಾಂಗ್ ಟಚ್ ಏನಿಲ್ಲ. ಮುಟ್ಟಿದಾಗ ಬನ್ನಿ ಆಟ ಆಡೋಣ ಸ್ಕ್ರೀನಿಗೆ ಬರುತ್ತೆ. ಇಲ್ಲಿ ಆಟಗಳ ಬಟನ್ ಅಲ್ಲದೆ ಒಂದು ಗ್ರಾಫ್ ತೋರಿಸ್ತಾ ಇದೆ. ಗ್ರಾಫ್ ಇರೋ ಒಂದು ಗುಂಡಿ ಇದೆ, ಅದನ್ನು ಮುಟ್ಟಿದ್ರೆ ಮಗುವಿನ ಪ್ರಗತಿ ಗೊತ್ತಾಗುತ್ತೆ. ಈಗ ಲೆಕ್ಕದ ಆಟದಲ್ಲಿ ಎಷ್ಟು ತೊಗೊಂಡಿದೆ ಮತ್ತು ವರ್ಡ್ ಗೇಮ್ಸಲ್ಲಿ ಎಷ್ಟು ತೊಗೊಂಡಿದೆ ಅಂತ ಗೊತ್ತಾಗುತ್ತೆ. ಲೆಕ್ಕದ ಆಟದಲ್ಲಿ 3235 ತೊಗೊಂಡಿದೆ. ಸೊ ಲೆಕ್ಕದ ಆಟ ಅನ್ನೋದನ್ನು ಮುಟ್ಟಿದ್ರೆ ಅದರ ಪ್ರತಿದಿನ ಏನೇನು ಕೆಲಸ ಮಾಡಿದೆ ಅನ್ನೋದನ್ನು ಗ್ರಾಫ್ ಮೂಲಕ ತೋರಿಸ್ತಾರೆ. ಈಗ ಒಂದು ಬಟನ್ ಮುಟ್ಟಿದ್ರೆ, ಒಂದು ಬಿಂದುನ ಮುಟ್ಟಿದ್ರೆ ಆ ದಿನದ ಕೊನೆಯಲ್ಲಿ ಆ ಆಟ ಮುಗಿಸಿದಾಗ ಎಷ್ಟಿತ್ತು ಮಗುದು ಸ್ಕೋರು, ಯಾವ್ಯಾವ ಆಟದಲ್ಲಿ ಎಷ್ಟೆಷ್ಟು ತೊಗೊಂಡಿತ್ತು ಅಂತ ತೋರಿಸ್ತಾರೆ. ಈಗ ಬ್ಯಾಕ್ ಬಟನ್ ಒತ್ತೋಣ. ಮತ್ತು ವರ್ಡ್ ಗೇಮ್ಸ್ನಲ್ಲಿ ಒಂದು ಸಲ ನೋಡೋಣ. ಅದು ಹೇಳೋದು ಮರ್ತೆ ಆ್ಯಕ್ಚುಲಿ. ಇಲ್ಲಿಗೆ ಎಡಗಡೆ ಒಂದು ಬಾಣ ಕಾಣಿಸ್ತಿದ್ದಿಲ್ಲ, ಅದನ್ನು ಮುಟ್ಟಿದ್ರೆ ಒಂದು ಪಟ್ಟಿ ಬಂದು ಆ ಕಡೆ ಈ ಕಡೆ ಬಾಣಗಳು ಬರುತ್ತೆ. ಈಗ ಅದರಲ್ಲಿ ಎಡಬಾಣನ ಮುಟ್ಟಿದ್ರೆ ಹಿಂದಿನ ತಿಂಗಳಿಗೆ ಹೋಗುತ್ತೆ, ಬಲಬಾಣನ ಮುಟ್ಟಿದ್ರೆ ಮುಂದಿನ ತಿಂಗಳಿಗೆ ಹೋಗುತ್ತೆ. ಸೊ ಈ ಪ್ರತಿ ತಿಂಗಳಿನ ಗ್ರಾಫು ಇಲ್ಲಿ ಕಾಣಿಸುತ್ತೆ. ವಾಪಸ್ ಹೋಗೋಣ, ಬ್ಯಾಕ್ ಬಟನ್ ಒತ್ತೋಣ. ನೋಡೋಣ. 5ನೇ ಕ್ಲಾಸ್ನಾಗೆ ಪಠ್ಯ ವಿಷಯಗಳಿದೆ. ಈ ಮಗು ಹೆಸರನ್ನು ಲಾಂಗ್ ಟಚ್ ಮಾಡೋಣ. ಲಾಂಗ್ ಟಚ್ ಮಾಡಿದ್ರೆ ಇಲ್ಲೇನು ಬರುತ್ತೆ ನಿಮಗೆ, ಅದು ಈ ಟೆಕ್ಸ್ಟ್ ಬುಕ್ಸ್ ಇರೋದು ಓದೋಕ್ಕೆ, ಮತ್ತು ಈ ಕ್ಲಿಪ್ ಬೋರ್ಡ್ ಇರೋದು ಟೆಸ್ಟ್ ತೊಗೊಳೋದಕ್ಕೆ, ಮತ್ತು ಇಲ್ಲಿ ಈ ಗ್ರಾಫ್ ಇರೋದು ಮಗುವಿನ ಪ್ರಗತಿ ನೋಡೋದಕ್ಕೆ. ಈ ಗ್ರಾಫ್ನ ಲಾಂಗ್ ಟಚ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಲಾಂಗ್ ಟಚ್ ಮಾಡಿದ್ರೆ ಆ ಮಗುವಿನ ಪ್ರಗತಿಯ ತಾತ್ಪರ್ಯ ಬರುತ್ತೆ. ಇಂಗ್ಲೀಷಲ್ಲಿ ಏನು ಮಾಡಿದ್ದಾಳೆ, ಗಣಿತದಲ್ಲಿ ಏನು ಮಾಡಿದ್ದಾಳೆ, ಆಟಗಳಲ್ಲಿ ಏನು ಮಾಡಿದ್ದಾಳೆ, ಎಲ್ಲ ಫುಲ್ಲು ಬರುತ್ತೆ. ಆಯ್ತೇನಾ? ಸೊ ಈ ಇಂಗ್ಲೀಷಲ್ಲಿ ಏನು ಮಾಡಿದ್ದಾಳೆ ಅವಳು, ಮೊದಲು ಎಷ್ಟು ಟೆಸ್ಟ್ಗಳು ತೊಗೊಂಡಿದ್ದಾಳೆ, 12 ಟೆಸ್ಟ್ ತೊಗೊಂಡಿದ್ದಾಳೆ. KQ ಅಂದರೆ ಅವಳ ಕಲಿಕಾ ಗುಣಮಟ್ಟ ಎಷ್ಟಿದೆ, ಮತ್ತು ಎಷ್ಟು ಪ್ರಶ್ನೆ, ಒಟ್ಟು ಇಷ್ಟು ಟೆಸ್ಟ್ಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾಳೆ ಅಂತೆಲ್ಲ ತೋರಿಸ್ತದೆ. ಹಾಗೆ ಎಕ್ಸಸೈಸ್ಗಳು, ಎಷ್ಟು ಎಕ್ಸಸೈಸ್ ತೊಗೊಂಡಿದ್ದಾಳೆ ಮತ್ತು ಎಷ್ಟು ಅವಳ ಕಲಿಕಾ ಗುಣಮಟ್ಟ ಇದೆ, ಮತ್ತು ಆ ಎಕ್ಸಸೈಸ್ಗಳು ಎಷ್ಟು ಟಾಪಿಕ್ಸಲ್ಲಿ ತೊಗೊಂಡಿದ್ದಾಳೆ. ಅಂದರೆ ಮಕ್ಕಳೇನು ಮಾಡ್ತಾರೆ, ಟಿಪಿಕಲಿ ಒಂದು ಎಕ್ಸಸೈಸ್ನ ಒಂದು 3-4 ಸಲ ತೊಗೊಳ್ತಾರೆ, ಚೆನ್ನಾಗಿ ಅರ್ಥ ಆಗಬೇಕು. ಮತ್ತು ಅಲ್ಲಿ ನಾವೇನು ಹೇಳಿದ್ವಿ, ಮೊದಲು ಗ್ರೀನ್ ಕಾಣಿಸ್ಬೇಕು ನಿಮಗೆ ಎಕ್ಸಸೈಸ್ ಅಂತ, ಅದನ್ನು 1 ನಿಮಿಷದಲ್ಲಿ ತೋರಿಸ್ತೇನೆ. ಆ ಗ್ರೀನ್ ಆಗೋವರೆಗೂ ತೊಗೋಬೇಕು ಅಂತ ಹೇಳಿ ಅವ್ರು 4-5 ಸಲ ತೊಗೊಂಡಿರ್ತಾರೆ. ಅದರಿಂದ ನಂಬರ್ ಜಾಸ್ತಿ ಇರುತ್ತೆ, ಟಾಪಿಕ್ಸ್ ಕಡಿಮೆ ಇರುತ್ತೆ. ಈಗ ನಾವು ಮಕ್ಕಳು ತುಂಬ ಸಲ ರಿಪೀಟ್ ಮಾಡ್ತಾ ಇದ್ದಾರೆ ಒಂದೇ ಎಕ್ಸಸೈಸ್ನ ಅಂತ ನಮ್ಮ ಅನುಭವಕ್ಕೆ ಬಂದಿರೋದ್ರಿಂದ ಈ ತಿಂಗಳು ಮಕ್ಕಳು ಎಕ್ಸಸೈಸ್ನ 2 ಸಲ ತೊಗೊಂಡ್ರಾಯ್ತು. ಮೊದಲನೇ ಸಲನೇ ಅದು ಗ್ರೀನಾಗಿ ಕಾಣಿಸ್ಬಿಟ್ರೆ ತಕ್ಷಣ ಮುಂದಿನ ಟಾಪಿಕ್ಗೆ ಹೋಗಲಿ, ಇಲ್ಲದೇ ಇದ್ದರೆ 2 ಸಲ ತೊಗೊಂಡು ಮುಂದಕ್ಕೆ ಹೋಗಲಿ. 2 ಸಲ ತೊಗೊಂಡು ಒಂಚೂರು ರಿವಿಷನ್ ಆಗುತ್ತೆ, ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೀಗೆ ಹೇಳ್ತಾ ಇದ್ದೀವಿ. ಈ ಸ್ಪರ್ಧೆಯಲ್ಲಿ ಪ್ರೈಸು ಮಕ್ಕಳು ಟೆಸ್ಟ್ನಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಮತ್ತು ಎಂಥ ಕಲಿಕಾ ಗುಣಮಟ್ಟ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಆದರೆ ಎಕ್ಸಸೈಸ್ಗಳು ತೊಗೊಂಡಿದ್ದಾರಾ ಅಂತ ನೋಡ್ತೀವಿ. ಯಾಕೆಂದರೆ ಎಕ್ಸಸೈಸ್ ತೊಗೊಂಡಿದ್ರೆ ಮಕ್ಕಳು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಕಿರು ಪರೀಕ್ಷೆಗಳನ್ನ ತೊಗೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಈ ಮಗು ಗಣಿತದಲ್ಲಿ ಏನು ಮಾಡಿದೆ, ಪರೀಕ್ಷೆಗಳ ಸಂಖ್ಯೆ ಎಷ್ಟು, ಆಮೇಲೆ ಕಲಿಕಾ ಗುಣಮಟ್ಟ ಎಷ್ಟು, ಎಲ್ಲನೂ ಈ ಥರ ಕೊಟ್ಟಿದೆ. ಸೊ ಈಗ ಬ್ಯಾಕ್ ಬಟನ್ ಒತ್ತೋಣ. ಇದನ್ನು ರಿಪೋರ್ಟ್ ಬಟನ್ ಅಂತ ಹೇಳ್ತೀವಿ, ಪ್ರಗತಿ ಬಟನ್ನ. ಪ್ರಗತಿ ಗುಂಡಿನ ಒಂದ್ಸಲ ಶಾರ್ಟ್ ಟಚ್ ಮಾಡೋಣ. ಶಾರ್ಟ್ ಟಚ್ ಮಾಡಿದ್ರೆ ನಿಮಗೇನು ಬರುತ್ತೆ, ಇಂಗ್ಲೀಷಲ್ಲಿ ಏನು ಇದು ಸಬ್ಜೆಕ್ಟ್ ಲೆವೆಲ್ ಅಂತ ಪ್ರಗತಿ ಪತ್ರ. ಇಂಗ್ಲೀಷ್ನಲ್ಲಿ ಏನು ಸಮರಿ ಅಂತ ತೋರಿಸುತ್ತೆ, ಗಣಿತದಲ್ಲಿ ಏನು ಸಮರಿ ಅಂತ ತೋರಿಸುತ್ತೆ. ಈಗ ಇದನ್ನು ಲಾಂಗ್ ಟಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ನ ಲಾಂಗ್ ಟಚ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ.
ಪ್ರತಿ ಪಾಠದಲ್ಲೂ ಈ ಮಗು ಏನು ಮಾಡಿದೆ ಅಂತ ನಿಮಗೆ ಕಾಣಿಸುತ್ತೆ. ಸೊ ಈಗ ಮಕ್ಕಳು ನಾವು ತೊಗೊಂಡಿದ್ದೀವಿ ಸರ್ ಅಂತ ಹೇಳಿದ್ರೆ ಅಥವಾ ತೊಗೊಂಡಿದ್ದೀವಿ ಟೀಚರ್ ಅಂತ ಹೇಳಿದಾಗ ನೀವು ಬಂದು ನೋಡಬಹುದು ಪ್ರತಿ ಮಗುವಿನ ಪ್ರಗತಿನ ನೀವೇ ನೋಡಿ, ಹೌದು ನೀವು ಹೀಗೆ ಮಾಡಿದ್ರ, ಆದರೆ ಇದ್ರಲ್ಲಿ ಸರಿ ಮಾಡಿಲ್ಲ ಅಂತ ನೀವೂ ಆ ಮಕ್ಕಳಿಗೆ ಮಾರ್ಗದರ್ಶನ ಕೊಡಬಹುದು. ಅದಕ್ಕಾಗಿ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಆ ಮಕ್ಕಳ ಡೇಟಾ ಎಲ್ಲ ಇರುತ್ತೆ. ದಯವಿಟ್ಟು ಇದರ ಉಪಯೋಗ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬಟನ್ ಒತ್ತೋಣ. ಗಣಿತದಲ್ಲೂ ಇದೇ ಥರ ನೋಡೋಣ. ಒಂದು ನಿಮಿಷ, ನಾನು ಲಾಂಗ್ ಟಚ್ ಮಾಡಲಿಲ್ಲ. ಗಣಿತನ ಲಾಂಗ್ ಟಚ್ ಮಾಡ್ತೀನಿ. ಯಾವ್ಯಾವ ಚಾಪ್ಟರ್ನಲ್ಲಿ ಏನೇನು ಮಾಡಿದೆ ಈ ಮಗು ಅನ್ನೋದು ಕಾಣಿಸುತ್ತೆ ನಿಮಗೆ. ಹೀಗೆ ಮೇಲೆ ಕೆಳಗೆ ಮಾಡಿ ಸ್ಕ್ರೋಲ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲ ಡೀಟೇಲ್ಸು. ಮತ್ತು ವಾಪಸ್ ಹೋಗೋಣ. ಈಗ ಸುಮ್ಮನೆ ಮುಟ್ಟೋಣ, ಲಾಂಗ್ ಟಚ್ ಮಾಡೋದು ಬೇಡ, ಗಣಿತನ ಸುಮ್ಮನೆ ಮುಟ್ಟೋಣ. ಸುಮ್ಮನೆ ಮುಟ್ಟಿದ್ರೆ ನಿಮ್ಗೇನು ಕಾಣಿಸುತ್ತೆ, ಒಂದು ಗ್ರಾಫ್ ಕಾಣಿಸುತ್ತೆ. ಅಲ್ಲೇನೋ ಆ ಗ್ರಾಫ್ನಲ್ಲಿ ನೀಲಿ ಡಾಟ್ಗಳಿರೋದು ಟೆಸ್ಟು, ಬ್ಲ್ಯಾಕ್ ಡಾಟ್ಗಳಿರೋದು ಎಕ್ಸಸೈಸು. ಈಗ ಒಂದು ಯಾವುದರ ಡಾಟ್ನ ಮುಟ್ಟಿದ್ರೆ ಯಾವ ಚಾಪ್ಟರ್ನಲ್ಲಿ ತೊಗೊಂಡ್ಲು, ಆ ಚಾಪ್ಟರ್ನಲ್ಲಿ ಯಾವ ವಿಷಯದಲ್ಲಿ ತೊಗೊಂಡ್ಲು ಈ ಮಗು, ಮತ್ತು ಆವಾಗ ಎಷ್ಟು ಬಂದಿತ್ತು, ಎಷ್ಟು ಪ್ರಶ್ನೆಗಳಿತ್ತು, ಎಲ್ಲನೂ ಆ ಥರ ಆ ಮಕ್ಕಳು ಎಕ್ಸಸೈಸ್ ಮುಗಿಸಿದ ತಕ್ಷಣ ಏನು ರಿಪೋರ್ಟ್ ತೋರಿಸಿರ್ತೀವೋ ಅದೇ ರಿಪೋರ್ಟು ಇಲ್ಲಿ ಬರುತ್ತೆ. ಬ್ಯಾಕ್ ಹೊತ್ತೋಣ. ಹಾಗೆ ಟೆಸ್ಟ್ ನೋಡಿದ್ರೆ ಅಷ್ಟೇ ಟೆಸ್ಟು ಅಂತ ತೋರಿಸುತ್ತೆ. ಟೆಸ್ಟ್ ಯಾವಾಗಲೂ ಚಾಪ್ಟರ್ ಲೆವೆಲರ್ ಇರೋದ್ರಿಂದ ಇಲ್ಲಿ ಪಾಠ ಮಾತ್ರ ತೋರಿಸುತ್ತೆ. ಎಕ್ಸಸೈಸ್ಗೆ ಪಾಠದ ಕೆಳಗಡೆಯ ವಿಷಯನೂ ಕೂಡ ತೋರಿಸುತ್ತೆ. ಆಯಿತಾ? ಈಗ ಬ್ಯಾಕ್ ಹೋಗೋಣ. ಈ ಮಗು ಆಬ್ವಿಯಸ್ಲಿ ಒಂದಷ್ಟು ದಿವಸ ಚೆನ್ನಾಗಿ ಕೆಲಸ ಮಾಡಿದೆ. ಮಧ್ಯದಲ್ಲಿ August 15th ಎಲ್ಲ ಬಂದಿದ್ದರಿಂದ ಸ್ವಲ್ಪ ಕಡಿಮೆ ಆಗಿದೆ ಕೆಲಸ. ಬಟ್ ಶಿ ಈಸ್ ವರ್ಕಿಂಗ್ ರಿಯಲಿ ಹಾರ್ಡ್, ವಿಚ್ ಇಸ್ ಗುಡ್. ಸೊ ಈಗ ರಿಪೋರ್ಟ್ದು ಆಯಿತು. ನಿಮ್ಗೆ ರಿಪೋರ್ಟ್ ಹೇಗೆ ನೋಡೋದು ಅಂತ ಗೊತ್ತಾಯಿತು. ಈಗ ಮಕ್ಕಳು ಯಾವ್ಯಾವ ಎಕ್ಸಸೈಸ್ ಮಾಡಿದ್ದಾರೆ ಅಂತ, ನಾನು ಎಲ್ಲ ಎಕ್ಸಸೈಸು ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಹೇಗೆ ನೋಡೋದು? ಈಗ ನಾನೇನು ಮಾಡ್ತೀನಿ, ಈ ಟೆಕ್ಸ್ಟ್ ಬುಕ್ ಗುಂಡಿನ ಮುಟ್ಬಿಟ್ಟು ಇಂಗ್ಲೀಷ್ನ ಆಯ್ಕೆ ಮಾಡ್ತೀನಿ. ಇಂಗ್ಲೀಷ್ನ ಆಯ್ಕೆ ಮಾಡಿಬಿಟ್ಟು ಈ ಸ್ಪರ್ಧೆಗೆ ನಾವು ಕೊಟ್ಟಿರೋದು ಫ್ರೆಂಡ್ಸ್ ಮತ್ತು ದ ಚೈಲ್ಡ್ ಹೂ ಸೇವ್ ದ ಫಾರೆಸ್ಟ್ ಅಲ್ವಾ. ಸೊ ಫ್ರೆಂಡ್ಸ್ನ ಮುಟ್ತೀನಿ. ಇಲ್ಲಿ ಎಡಗಡೆ ಒಂದು ಬಾಣ ಕಾಣಿಸ್ತದಲ್ಲ, ಆ್ಯರೋ ಕಾಣಿಸ್ತದಲ್ಲ, ಅದನ್ನು ಮುಟ್ತೀನಿ. ಆವಾಗ ಒಂದು ಬಾರ್ ಹೊರಗಡೆ ಬರುತ್ತೆ. ಈಗ ರೈಟ್ ಆ್ಯರೋ ಅಥವಾ ಲೆಫ್ಟ್ ಆ್ಯರೋ ಯಾವುದನ್ನು ಬೇಕಾದ್ರೂ ನೀವು ಲಾಂಗ್ ಟಚ್ ಮಾಡ್ಬೋದು. ಲಾಂಗ್ ಟಚ್ ಮಾಡಿದಾಗ ಈ ಪಾಠದಲ್ಲಿನ ವಿಷಯದ ಪಟ್ಟಿ ಬರುತ್ತೆ ನಿಮಗೆ. ಇವಾಗ ನೋಡಿದ್ರೆ ಅವಳು ಪ್ರತಿಯೊಂದು ಎಕ್ಸಸೈಸ್ನ ತೊಗೊಂಡಿದ್ದಾಳೆ, 100% ಬರೋ ಹಾಗೆ ತೊಗೊಂಡಿದ್ದಾಳೆ. ಗೊತ್ತಾಯ್ತಾ? ಇದನ್ನೇ ನಾನು ಹೇಳೋದು ಹಸಿರು ಬರಬೇಕು ಅಂತ. ಈಗ ಹೊಸದಾಗಿ ಹೇಳಿದ ಹಾಗೆ ಈ ತಿಂಗಳು ಆ ಥರ ಏನು ಮಾಡೋದು ಬೇಡ. ಒಂದೊಂದು ಎಕ್ಸಸೈಸ್ನ 2 ಸಲ ತೊಗೊಂಡ್ರೆ ಸಾಕು. ಮಕ್ಕಳು ಟೆಸ್ಟ್ ಮೇಲೆ ಫೋಕಸ್ ಮಾಡಿ. ಇಷ್ಟೊತ್ತಿಗೆ ಓದೋಕ್ಕೆ ಚೆನ್ನಾಗಿ ಸಮಯ ಸಿಕ್ಕಿರೋದ್ರಿಂದ ಇನ್ನು ಮುಂದೆ ಟೆಸ್ಟ್ ತೊಗೊಂಡು ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದನ್ನು ಮಕ್ಕಳು ನೋಡ್ಕೊಳ್ಳಿ. ಅದೇ ರೀತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಬಹುಮಾನ ಬಂದೇ ಬರುತ್ತೆ ನ್ಯಾಚುರಲಿ. ಓಕೆ, ಈಗ ಬ್ಯಾಕ್ ಮಾಡೋಣ. ಇನ್ನೊಂದು ಬ್ಯಾಕ್ ಹೋಗೋಣ. ಗೋ ಬ್ಯಾಕ್ ಅಂದರೆ ಎಸ್ ಅಂತ ಹೇಳೋಣ. ಗಣಿತದಲ್ಲೂ ಇದೇ ಥರ ಒಂದು ಸಲ ನೋಡಿಬಿಡೋಣ. ಗಣಿತದಲ್ಲಿ ಅಪವರ್ತ್ಯಗಳು ಇತ್ತಲ್ವ, ಅದನ್ನು ನೋಡೋಣ. ಅದೇ ಥರ ಎಡದ ಬಾಣನ ತಳ್ತೀನಿ, ಬಲ ಬಾಣನ ಲಾಂಗ್ ಟಚ್ ಮಾಡ್ತೀನಿ. ಇಲ್ಲಿ ನೋಡಿದರೆ ಹುಡುಗಿ ಎಲ್ಲನೂ ಮಾಡಿದ್ದಾಳೆ. ಆಯಿತಾ? ಓಕೆ. ಸೊ ಈಗ ನಿಮಗೆ ಮಕ್ಕಳು ಪಾಠಗಳಲ್ಲಿ ಹೇಗೆ ಪ್ರೋಗ್ರೆಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಮಕ್ಕಳು ದಿನಾಗಲೂ ಎಷ್ಟೊತ್ತು ಉಪಯೋಗಿಸಿದ್ದಾರೆ ಅಂತ. ಉಪಯೋಗಿಸಿದ್ವಿ, ನಮ್ಮ ಪೀರಿಯಡಲ್ಲಿ ಉಪಯೋಗಿಸಿದ್ವಿ ಅಂತ ಹೇಳ್ತಾರೆ. ಅದನ್ನು ನೀವು ಚೆಕ್ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಎಲ್ಲ ಡೇಟಾ ಇದೆ. ನಾನು ಮತ್ತೆ ಇದನ್ನ ಎಂಫಸೈಸ್ ಯಾಕೆ ಮಾಡ್ತೀನಿ ಅಂತಂದರೆ, ಟೀಚರ್ ಬೆರಳ್ತದಿಲ್ಲ ಡೇಟಾ ಇರಬೇಕು, ಅವರು ಚೆಕ್ ಮಾಡೋಕ್ಕಾಗಬೇಕು. ನೀವು ಪ್ರತಿದಿನ ಮಕ್ಕಳ ಜೊತೆ ಇರೋರು ಆದ್ದರಿಂದ. ಓಕೆ, ಈಗ ನಾನು ಬ್ಯಾಕ್ ಹೊಡೆದು ಈಗ ಮೊದಲಿಗೆ ಲಾಗಿನ್ ಸ್ಕ್ರೀನ್ ಬಂತಲ್ಲ, ಅಲ್ಲಿದ್ದೀವಿ. ಈಗ ನಾನೇನು ಮಾಡ್ತೀನಿ, ಇಲ್ಲಿ 3 ಡಾಟ್ಗಳಿದೆಯಲ್ಲ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಟಾಪ್ ರೈಟಲ್ಲಿ, ಅದನ್ನು ಮುಟ್ತೀನಿ. ಅಲ್ಲಿ ಉಪಯೋಗದ ವಿವರ ಅಂತ ಒಂದಿದೆ. ಆ ಉಪಯೋಗದ ವಿವರನ ಮುಟ್ಟಿದ್ರೆ ಈ ತಿಂಗಳು ಈ ಮಕ್ಕಳು ಈ ಟ್ಯಾಬ್ನ ಹೇಗೆ ಉಪಯೋಗಿಸ್ತಾರೆ ಅನ್ನೋದು ತೋರಿಸುತ್ತೆ. ಹಾಗೆ ಬ್ಯಾಕ್ ಹೊಡೆದ್ರೆ ಹಿಂದಿನ ತಿಂಗಳದು ಇದನ್ನು ಮುಟ್ಟಿ ರೈಟ್ ಹೊಡೆದ್ರೆ ಇದು ಎಡ ಬಾಣ ನಿಮ್ಮನ್ನ ಹಿಂದಿನ ತಿಂಗಳಿಗೆ ತೊಗೊಂಡೋಗುತ್ತೆ, ಬಲ ಬಾಣ ಮುಂದಿನ ತಿಂಗಳಿಗೆ ತೊಗೊಂಡೋಗುತ್ತೆ. ಈಗ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಈಗೇನಾಗಿದೆ, ಕೆಲವೊಂದು ಕಡೆ ನೋಡಿ ಇಷ್ಟು ಮೇಲಕ್ಕೆ ಹೋಗಿದೆ. ಈ ಆರೆಂಜ್ ಗೆರೆ ಏನಪ್ಪ ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ಆರೆಂಜ್ ಗೆರೆ ಮಿನಿಮಮ್ ಉಪಯೋಗಿಸ್ಬೇಕಾಗಿರೋದು ಪ್ರತಿದಿನ. ಅಂದರೆ 5, 6, 7ನೇ ತರಗತಿಯವರು ಒಂದೊಂದು ಪೀರಿಯಡು ಅಂದರೆ 40 ನಿಮಿಷ ಉಪಯೋಗಿಸಿದ್ರೆ 120 ನಿಮಿಷ ಮುಟ್ಟೋದಂತೂ
ಖಂಡಿತ ಸಾಧ್ಯ ಇದೆ. ಕೆಲವು ಮಕ್ಕಳು ಇನ್ನೂ ಉತ್ಸಾಹದಿಂದ ಬಿಡುವಿನ ವೇಳೆನೆಲ್ಲ ಉಪಯೋಗಿಸೋದ್ರಿಂದ ಈಗ ನೋಡಿ ಇಲ್ಲಿ ಮೇಲೆ 180 ನಿಮಿಷಕ್ಕೆಲ್ಲ ಹೋಗಿದ್ದಾರೆ ಅಲ್ಲೇನೋ. ಮುಟ್ಟಿ ನೋಡೋಣ ಏನಾಗಿದೆ ಅಂತ. ಈ 180 ಮೇಲಿರೋ ಒಂದು ಡಾಟ್ನ ಸುಮ್ಮನೆ ಮುಟ್ತೀನಿ. ಸೊ ಇದರಲ್ಲಿ ವಿವರಗಳು ತೋರಿಸುತ್ತೆ ಯಾವ್ಯಾವ ಕ್ಲಾಸ್ನವ್ರು, ಯಾವ್ಯಾವ ತರಗತಿಯವರು ಎಷ್ಟೆಷ್ಟು ಹೊತ್ತು ಉಪಯೋಗಿಸಿದ್ರು ಅಂತ. ಇಲ್ಲಿ ನೋಡಿ 6ನೇ ಕ್ಲಾಸ್ನವ್ರಿಗೆ ಅವತ್ತು ಸಿಕ್ಕಾಪಟ್ಟೆ ಉತ್ಸಾಹ ಇತ್ತು ಅನಿಸುತ್ತೆ. 3 ಗಂಟೆ 33 ನಿಮಿಷ ಉಪಯೋಗಿಸಿದ್ರೆ. ಆ ಥರ ಮಕ್ಕಳು ಬಿಡುವಿದ್ದಾಗೆಲ್ಲ ಉಪಯೋಗಿಸಿದ್ರೆ ಅವ್ರಿಗೆ ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ತಾವಷ್ಟಕ್ಕೆ ತಾವೇ ಕಲಿಯೋ ಇದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಅದು ತುಂಬ ಮುಖ್ಯ. ಇವತ್ತಿನ ಜಗತ್ತಿನಲ್ಲಿ ಅದು ತುಂಬ ಮುಖ್ಯ ಅಲ್ವೇನೋ. ಎಲ್ಲರೂ ಹೇಳ್ತಾರೆ ಇಂಟರ್ನೆಟ್ ಮೇಲೆ ಸಿಗುತ್ತೆ ಹೋಗಿ ನೋಡು ಅಂತ ಹೇಳ್ಬಿಡ್ತಾರೆ ಅಲ್ವೇನೋ. ಆ ಮಕ್ಕಳಿಗೆ ಆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದರೆ ಯಾರು ಹೇಳ್ಕೊಟ್ರೆ ಮಾತ್ರ ನಂಗೆ ಬರುತ್ತೆ ಅನ್ನೋದು ಬಂದುಬಿಟ್ರೆ ಅದೆಲ್ಲ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇರೋದು. ಓಕೆ, ಬ್ಯಾಕ್ ಹೊಡೆಯೋಣ. ಈಗ ನಿಮಗೆ ಏನೆಲ್ಲ ಪ್ರಗತಿ ನೋಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ನೋಡಿ ಮಕ್ಕಳನ್ನ ಚೆನ್ನಾಗಿ ಎನ್ಕರೇಜ್ ಮಾಡಿ.